ಕರ್ನಾಟಕದಲ್ಲಿ ಸಿಎಂ ಕುರ್ಚಿಗೆ ಕಿತ್ತಾಟ, ಮೋದಿ ಅಟ್ಯಾಕ್. ನಂಬರ್ 1 ಕೆಳಗಿಳಿಸಲು ನಂಬರ್ 2 ಯತ್ನ, ಸಿದ್ದು ಡಿಕೆಗೆ ಮೋದಿ ಟಾಂಗ್. ನೆಪ ಹೇಳಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಲೇಬೇಕು. ಕರ್ನಾಟಕದಲ್ಲಿ ಮತ ಪ್ರಮಾಣ ಹೆಚ್ಚಿಸಲು ಕರೆ ಕೊಟ್ಟಿದ್ದೇಕೆ ಮೋದಿ? ಮೋದಿಗೆ ಸಿದ್ದು ಡಿಕೆ ಜಂಟಿಯಾಗಿ ಕೊಟ್ಟಿದ್ಯಾವ ಕೌಂಟರ್? ಇದು ಈ ಹೊತ್ತಿನ ವಿಶೇಷ. ಏಟು ಎದಿರೇಟು. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ರಾಜ್ಯದಲ್ಲಿ ಉಳಿದ 14 ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ನಡೆಯಲಿದೆ. ಹಾಗಾಗಿ ಎರಡನೇ ಹಂತದ ಚುನಾವಣೆ ನಡೆಯುವ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲು ಕರ್ನಾಟಕಕ್ಕೆ ಬಂದ ಮೋದಿ ನೇರವಾಗಿ ಸಿದ್ದು ಹಾಗೂ ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ನ ಆಂತರಿಕ ವಿಚಾರವನ್ನ ಕೆಣಕಿದ್ದಾರೆ. ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮೋದಿ, ಸಿದ್ದು ಹಾಗೂ ಡಿಕೆಗೆ ತಿವಿದದ್ದೇಗೆ? ಮೋದಿಗೆ ಸಿದ್ದು ಹಾಗೂ ಡಿಕೆ ಕೌಂಟರ್ ಕೊಟ್ಟಿದ್ದು ಹೇಗೆ? ಫುಲ್ ಡೀಟೇಲ್ಸ್ ಇಲ್ಲಿದೆ. 14 ಲೋಕ ಅಖಾಡ ಟಾರ್ಗೆಟ್, ನಮೋ ರಣಕಹಳೆ. ಒಂದೇ ದಿನದಲ್ಲಿ 4 ಕಡೆ ಸಮಾವೇಶ, ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಬೊಬ್ಬೆರೆದ ನಮೋ. ಕರ್ನಾಟಕ ಗೆಲ್ಲಬೇಕು, ಗೆಲ್ಲೋದಷ್ಟೇ ಅಲ್ಲ, ಕರ್ನಾಟಕವನ್ನ ಬಿಜೆಪಿಯ ಭದ್ರ ಕೋಟೆಯನ್ನಾಗಿ ಮಾಡಬೇಕು. ಇದು ಬಿಜೆಪಿಯ ಧ್ಯೇಯ. ಯಾಕಂದ್ರೆ ಬಿಜೆಪಿಗೆ ದಕ್ಷಿಣದಲ್ಲಿ ಆಳವಾಗಿ ಬೇರೂರಲು ಇರುವ ಏಕೈಕ ನೆರವು ಅಂದ್ರೆ ಅದು ಕರ್ನಾಟಕ ಮಾತ್ರ. ಈಗೀಗ ತಮಿಳುನಾಡಿನಲ್ಲಿ ಬಿಜೆಪಿ ನೆಲೆ ಕಾಣ್ತಿದೆ. ಆದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಎಲ್ಲಿಯಾದ್ರೂ ಬಿಜೆಪಿ ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಇದೆ, ಸರ್ಕಾರ ರಚನೆ ಮಾಡುವಷ್ಟು ಆಳವಾಗಿ ಇಳಿದಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರವೇ. ಹಾಗಾಗಿಯೇ ಮೋದಿ ಕರ್ನಾಟಕವನ್ನ ಗೆಲ್ಲೋದಕ್ಕೆ ತಮ್ಮದೇ ಆದ ರಣತಂತ್ರವನ್ನ ಮಾಡ್ತಿದ್ದಾರೆ. ಒಂದೇ ದಿನದಲ್ಲಿ 4 ಕಡೆ ಸಮಾವೇಶ ನಡೆಸಿ ಕಾಂಗ್ರೆಸ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭಾ ಸಮರ ನಡೆಯಲಿದೆ. ಈಗಾಗಲೇ ಏಪ್ರಿಲ್ 26ರಂದು ಕರ್ನಾಟಕದ ದಕ್ಷಿಣ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿದೆ. ಆ 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಇನ್ನುಳಿದಿರೋದು 14 ಕ್ಷೇತ್ರ, ಅದು ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು. ಇಲ್ಲಿ ಬಿಜೆಪಿ ಕಮಾಲ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಆಗಿರುವ ಮತದಾನ. ಯಾರ ಪರ ಅಲೆ ಇದೆ ಅನ್ನೋದನ್ನೆಲ್ಲ ಲೆಕ್ಕಾಚಾರ ಹಾಕಿದೆ ಬಿಜೆಪಿ. ಆ ನಿಟ್ಟಿನಲ್ಲಿ ಉತ್ತರದ 14 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಅಬ್ಬರಿಸಿದ್ದಾರೆ ಮೋದಿ. ಅಂತಹ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬಂದದ್ದು ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಹೊಡೆತ. ಯಾಕಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದದ್ದೇ ಗ್ಯಾರಂಟಿಗಳ ಹೆಸರಿನಲ್ಲಿ. ಹೌದು, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗು ಅಂತ ಬಿಜೆಪಿ ಬಿಂಬಿಸ್ತಾ ಬಂದಿತ್ತು. ಅಂತಹ ಹೊತ್ತಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಮೋಡಿ ಮಾಡಿ ಗೆದ್ದ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಬಲ ಪ್ರದರ್ಶನ ಮಾಡಿತು. ಅದೇ ಗ್ಯಾರಂಟಿಗಳನ್ನ ಇತರೆ ರಾಜ್ಯಗಳಿಗೆ ವಿಸ್ತರಿಸಿ ಸಕ್ಸಸ್ ಕೂಡ ಕಂಡಿದೆ. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋದಲ್ಲಿ ಬಂದಲ್ಲಿ ಟೀಕೆ ಮಾಡ್ತಾನೆ ಬಂದಿದೆ. ಸದ್ಯ ರಾಜ್ಯದಲ್ಲಿ ಅಬ್ಬರಿಸಿರುವ ಮೋದಿ, ಸಿದ್ದು ಹಾಗೂ ಡಿಕೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿಎಂ ಡಿಸಿಎಂನ ಟಾರ್ಗೆಟ್ ಮಾಡಿದ ಪಿಎಂ, ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಲೇವಡಿ ಮಾಡಿದ ಮೋದಿ. ಕರ್ನಾಟಕದಲ್ಲಿ ಇರುವ 28 ಕ್ಷೇತ್ರಗಳನ್ನು ಗೆದ್ದು ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಕರ್ನಾಟಕದಿಂದಲೇ ಮತ್ತೊಮ್ಮೆ ಸಮರಶಂಖ ಮೊಳಗಿಸಬೇಕು ಅಂತ ಮೋದಿ ಡಿಸೈಡ್ ಮಾಡಿರುವಂತಿದೆ. ಹಾಗಾಗಿಯೇ ಟಾರ್ಗೆಟ್ 28 ಅನ್ನೋ ಮಿಷನ್ಗೆ ಚಾಲನೆ ಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳ ಚುನಾವಣೆ ಹೊತ್ತಲ್ಲಿ ಆಗಾಗ ಬಂದು ಹೋದ ಮೋದಿ ಎರಡನೇ ಹಂತದ ಚುನಾವಣೆಗೆ ತಮ್ಮ ರಣತಂತ್ರವನ್ನೇ ಬದಲಾಯಿಸಿದ್ದಾರೆ. ಒಂದೇ ದಿನದಲ್ಲಿ 4 ಸಮಾವೇಶಗಳಲ್ಲಿ ಭಾಗಿಯಾಗಿದ್ದಾರೆ. ಮೊದಲು ಬೆಳಗಾವಿ, ನಂತರ ಶಿರಸಿ, ಆಮೇಲೆ ದಾವಣಗೆರೆ, ಕೊನೆಗೆ ಹೊಸಪೇಟೆ. ಹೀಗೆ ಬಿಡುವಿಲ್ಲದಂತೆ ಪ್ರಚಾರ ಮಾಡಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ವಿಶ್ರಾಂತಿ ಇಲ್ಲದೆ ಅಬ್ಬರಿಸಿದ್ದಾರೆ. ಸಿದ್ದು ಡಿಕೆಶಿಯನ್ನ ಟಾರ್ಗೆಟ್ ಮಾಡಿ ಲೇವಡಿ ಮಾಡಿದ್ದಾರೆ. ಹೌದು, ದೇಶದಲ್ಲಿ ಸ್ಟ್ರಾಂಗ್ ಆಗಿರುವ ಕಾಂಗ್ರೆಸ್ ನಾಯಕರ ಪಟ್ಟಿ ತೆಗೆದ್ರೆ ಟಾಪ್ನಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಇದ್ದೇ ಇರುತ್ತೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಮಸ್ಯೆ ಅಂತ ಬಂದಾಗ ಎದೆಕೊಟ್ಟು ನಿಲ್ಲುವ ನಾಯಕನ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಅಗ್ರಗಣ್ಯ. ಇದು ಅನೇಕ ಬಾರಿ ಹಲವಾರು ವಿಚಾರಗಳಲ್ಲಿ ಬಹಿರಂಗವಾಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ. ಮೋದಿ ವಿರುದ್ಧ ಸಿದ್ದು ಹಾಗೂ ಡಿಕೆಶಿ ಅನೇಕ ಬಾರಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಸದ್ಯ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ, ಡಿಸಿಎಂ ಸ್ಥಾನದಲ್ಲಿ ಡಿಕೆಶಿ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರುವಾಗ ಮೋದಿ ಸಿದ್ದು ಹಾಗೂ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ನಂಬರ್ 2 ನಿಂದ ನಂಬರ್ 1 ಕೆಳಗಿಳಿಸಲು ಯತ್ನ, ನಂಬರ್ 1 ನಿಂದ ನಂಬರ್ 2 ಕೆಳಗಿಳಿಸಲು ಯತ್ನ. ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಅವರ ಬಳಿ ವಿಷನ್ ಇಲ್ಲ. ಸಿದ್ದು ಡಿಕೆ ಕುರ್ಚಿ ಕಿತ್ತಾಟದ ಬಗ್ಗೆ ತಿವಿದ ಮೋದಿ. ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆ ಬಗ್ಗೆ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಂದಿಗೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿಲ್ಲ. ಬೆಳಗಾದ್ರೆ ಸಾಕು ಇವರನ್ನ ಕೆಳಗಿಳಿಸಬೇಕು ಅಂತ ಅವರನ್ನ ಹೇಗೆ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಇವರು ತಂತ್ರ ಮಾಡ್ತಾನೆ ಇದ್ದಾರೆ. ಇದರ ನಡುವೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತೆಯೇ ಇಲ್ಲ ಅಂತ ತಿಳಿದಿದ್ದಾರೆ.
और कर्नाटका में कांग्रेस जनता को एड्रेस नहीं कर रही है। वो सुबह शाम तय करते हैं कि नंबर 2 एक को कैसे मारेगा, एक नंबर तय करता है नंबर 2 को कैसे मारेगा। वो उसको नीचा दिखाने के लिए क्या करेगा, ये उसको नीचा नहीं गया, ये यही खेल चलता है। कर्नाटक को ऊंचा दिखाने के लिए उनके पास कोई विजन ही नहीं है। अपने इन गुटबंदी के कारण, अपने ही भाई भतीजावाद के कारण, उनकी गलत नीतियों के कारण कांग्रेस कर्नाटका में युवाओं, किसानों और सामान्य नागरिकों के भविष्य से खिलवाड़ कर रही है। ಮೋದಿ ಈ ಮಾತನ್ನ ಹೇಳ್ತಿರುವುದು ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ವಿಚಾರದಲ್ಲಿ ನಡೆದಂತಹ ಹೈಡ್ರಾಮವನ್ನ ಉದ್ದೇಶಿಸಿಯೇ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ನಂತರದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿತ್ತು. ಇದು ನನ್ನ ಕೊನೆ ಚುನಾವಣೆ, 2ನೇ ಬಾರಿ ಸಿಎಂ ಆಗ್ತೀನಿ ಅಂತ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ರು. ಇತ್ತ ಪಕ್ಷ ಗೆಲ್ಲಲು ತಾನು ಕಾರಣ, ಗೆಲುವಿಗಾಗಿ ಏನೆಲ್ಲ ಮಾಡಿದ್ದೇನೆ, ಪಕ್ಷಕ್ಕಾಗಿ ಏನೆಲ್ಲ ಮಾಡಿದ್ದೇನೆ ಅನ್ನೋದು ನಿಮಗೂ ಗೊತ್ತಿದೆ. ಸಿಎಂ ಆಗಬೇಕು ಅನ್ನೋದು ನನ್ನ ಕನಸು. ಸಿದ್ದರಾಮಯ್ಯ ಅದಾಗಲೇ ಒಮ್ಮೆ ಸಿಎಂ ಆಗಿದ್ದಾರೆ, ಈ ಬಾರಿ ನನಗೆ ಚಾನ್ಸ್ ಕೊಡಿ ಅಂತ ಹೈಕಮಾಂಡ್ ಮುಂದೆ ಡಿಕೆಶಿ ಹಠಕ್ಕೆ ಬಿದ್ದಿದ್ರು. ಇದು ದೊಡ್ಡ ಮಟ್ಟದ ಗೊಂದಲವನ್ನೇ ಸೃಷ್ಟಿಸಿತ್ತು. ಕೊನೆಗೆ ಹೈಕಮಾಂಡ್ ಅದ್ಯಾವ ಸೂತ್ರ ಹೇಳ್ತೋ ಗೊತ್ತಿಲ್ಲ, ಇಬ್ಬರು ಒಪ್ಕೊಂಡ್ರು. ಸಿದ್ದು ಸಿಎಂ ಆದ್ರು, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್. ಆ ಸೂತ್ರದ ಬಗ್ಗೆ ಈ ಇಬ್ಬರು ಎಲ್ಲೂ ಬಹಿರಂಗವಾಗಿ ಕಿತ್ತಾಟಕ್ಕೆ ಇಳಿದಿಲ್ಲ. ಆದರೆ ಈ ಇಬ್ಬರ ಬೆಂಬಲಿಗರು ಮಾತ್ರ ಆಗಾಗ ಕುರ್ಚಿ ಸೂತ್ರದ ಬಗ್ಗೆ ತಕರಾರು ತೆಗಿತಾನೇ ಇರ್ತಾರೆ. 2.5 ವರ್ಷ ಅಷ್ಟೇ ಸಿದ್ದು ಸಿಎಂ ಅಂತ ಡಿಕೆಶಿ ಬೆಂಬಲಿಗರು ಹೇಳಿದ್ರೆ, ಇಲ್ಲ ಪೂರ್ಣಾವಧಿಗೆ ಸಿಎಂ ಅಂತ ಸಿದ್ದು ಬೆಂಬಲಿಗರು ಬಿಸಿ ಮುಟ್ಟಿಸಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕುರ್ಚಿಯಲ್ಲಿ ಬದಲಾವಣೆ ಆಗಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಈ ಬೆಳವಣಿಗೆಯನ್ನೇ ಮೋದಿ ಅಸ್ತ್ರವನ್ನಾಗಿ ಮಾಡಿಕೊಂಡು ವಾಗ್ದಾಳಿ ಮಾಡಿದ್ದಾರೆ. और कर्नाटक कांग्रेस का हाल देखिए जी, वो जनता को तो समझा नहीं रहे कि अंदर अंदर क्या करते हैं। अच्छा भाई 2.5 साल ये बैठेगा, बाद में 2.5 साल तुम आ जाना। अब ये 2.5 साल वाले एक दूसरे के पैर काटेंगे कि नहीं काटेंगे। ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾಂಗ್ರೆಸ್ನಿಂದ ರದ್ದು. ನಿಮ್ಮ ಮಕ್ಕಳ ಭವಿಷ್ಯವನ್ನ ಚಿವುಟಿದೆ ಕಾಂಗ್ರೆಸ್. ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಪ್ರಸ್ತಾಪಿಸಿದ ಮೋದಿ. ರಾಜ್ಯ ಕಾಂಗ್ರೆಸ್ ಬಗ್ಗೆ ನಿರಂತರವಾಗಿ ಟೀಕೆ ಮಾಡಿದ ಮೋದಿ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರದ್ದು ಮಾಡಿದರ ವಿರುದ್ಧ ಅಬ್ಬರಿಸಿದ್ದಾರೆ. ನಾವು ತುಂಬಾ ಆಲೋಚನೆ ಮಾಡಿ ತಜ್ಞರ ಅಭಿಪ್ರಾಯ ಪಡೆದು ನೂತನ ಶಿಕ್ಷಣ ನೀತಿಯನ್ನ ಜಾರಿ ಮಾಡಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರದ್ದು ಮಾಡಿದೆ. ಈ ಮೂಲಕ ನಿಮ್ಮ ಮಕ್ಕಳ ಭವಿಷ್ಯವನ್ನ ಚಿವುಟಿದೆ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಮೋದಿ. ಕರ್ನಾಟಕದ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂದ್ರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಜನರನ್ನ ಸೆಳೆಯಲೇಬೇಕಿದೆ. ಹಾಗಾಗಿ ಒಂದೊಂದು ವೇದಿಕೆಯಲ್ಲೂ ಅಬ್ಬರದ ಭಾಷಣ ಮಾಡುತ್ತಾ ಜನರನ್ನ ಸೆಳೆಯುವ ಯತ್ನ ಮಾಡಿದ್ದಾರೆ ಮೋದಿ. ಆದ್ರೆ ಈ ಎಲ್ಲಾ ತಂತ್ರಗಳು ರಣಕಣದಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗಲಿದೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚಿನ ಸೀಟ್ ಗೆಲ್ಲಬಾರದು ಅಂತ ಕಾಂಗ್ರೆಸ್ ರಣತಂತ್ರ ರೂಪಿಸಿದ್ದು, ಗ್ಯಾರಂಟಿಯನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಪ್ರಾದೇಶಿಕ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಬಂದಿದೆ. ಹಾಗಾಗಿ ಈ ಯುದ್ಧದಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾದು ನೋಡಬೇಕಿದೆ. ಮತ ಪ್ರಮಾಣ ಹೆಚ್ಚಿಸೋಕೆ ಮೋದಿ ಖುದ್ದು ಫೀಲ್ಡ್ಗೆ ಇಳಿದು ಬಿಟ್ಟಿದ್ದಾರೆ. ಮತದಾನ ಮಾಡಿ ವೋಟ್ ಪರ್ಸೆಂಟೇಜ್ ಹೆಚ್ಚಿಸುವಂತೆ ಮತದಾರರಲ್ಲಿ ಮನವಿ ಮಾಡ್ತಿದ್ದಾರೆ. ಮತದಾನದ ಪ್ರಮಾಣ ಹೆಚ್ಚಿಸುವುದಕ್ಕೆ ಮೋದಿ ಹೊಸ ಪ್ಲಾನ್. ಮೊದಲ ಹಂತದ ಲಾಸ್ ತುಂಬಿಸಿಕೊಳ್ಳುವುದಕ್ಕೆ ಈ ರಣತಂತ್ರ 400ರ ಮಹಾ ಕನಸನ್ನು ನನಸಾಗಿಸಲು ಮೋದಿ ಇನ್ನಿಲ್ಲದಂತೆ ಪ್ರಯತ್ನ ಪಡುತ್ತಿದ್ದಾರೆ. ಎಲ್ಲರಿಗಿಂತ ಮೊದಲು ಅಂದ್ರೆ ಕಳೆದೆರಡು ತಿಂಗಳ ಹಿಂದೆಯೇ ಚುನಾವಣಾ ಅಖಾಡಕ್ಕೆ ಧುಮುಕುವ ಮೂಲಕ 400ರ ಗುರಿಯನ್ನು ತಲುಪುವುದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡುವುದಕ್ಕೆ ಮೋದಿ ಶುರು ಮಾಡಿಬಿಟ್ಟಿದ್ರು. ಮೊದಲ ಹಂತದ ಚುನಾವಣೆಯಲ್ಲಿಯೇ ಕಮಾಲ್ ಮಾಡಬೇಕು ಅಂತೇಳಿ ಮೋದಿ ಓಡಾಡಿದ್ದು ಅಷ್ಟಿಷ್ಟಲ್ಲ. ಏಕೆಂದರೆ 400ರ ಗುರಿಯನ್ನು ದಾಟುವುದಕ್ಕೆ ಈ ಮೊದಲ ಹಂತವೇ ನಿರ್ಣಾಯಕ ಹಂತ ಅಂತ ಹೇಳಲಾಗಿತ್ತು. ಆದರೆ ಏಪ್ರಿಲ್ 19ರಂದು ನಡೆದ ಫಸ್ಟ್ ಫೇಸ್ ಎಲೆಕ್ಷನ್ನಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿಬಿಡ್ತು. ಇದು ಬಿಜೆಪಿಯನ್ನ ಆತಂಕಕ್ಕೆ ತಳ್ತು ಅಂತ ಹೇಳಲಾಗುತ್ತೆ. ಯಾವಾಗೆಲ್ಲ ಮತದಾನದ ಪ್ರಮಾಣ ಹೆಚ್ಚಾಗಿದೆಯೋ ಆಗೆಲ್ಲ ಬಿಜೆಪಿಗೆ ಲಾಭವಾಗಿದೆ ಅನ್ನುವ ಮಾತು ಕೂಡ ಇದೆ. ಇದೇ ಬಿಜೆಪಿಯನ್ನು ಆತಂಕಕ್ಕೆ ತಳ್ಳಿದ ವಿಷಯ ಅಂತ ಹೇಳಲಾಗುತ್ತೆ. ಮೊದಲ ಹಂತದಲ್ಲಾದಂತೆ ಇನ್ನುಳಿದ ಯಾವ ಹಂತಗಳಲ್ಲೂ ಕೂಡ ಮತದಾನದ ಪ್ರಮಾಣ ಕಡಿಮೆ ಆಗಬಾರದು ಅಂತ ಹೇಳಿ ಮೋದಿ ನಿರ್ಣಯಿಸಿದಂತೆ ಕಾಣುತ್ತೆ. ಅದಕ್ಕೆ ಮೋದಿ ಮಾಡಿರುವ ಪ್ಲಾನ್ ಏನ್ ಗೊತ್ತಾ? ಒಮ್ಮೆ ಕೇಳ್ಬಿಡಿ. कमल के निशान पर आप बटन दबाएंगे ना, तो आप पक्का मान लेना आपको मोदी दिखाई देगा. आपके दिल में मोदी होगा, मन में मोदी होगा. और आप जब कमल पे बटन दबाएंगे ना, आपका वोट सीधा सीधा मोदी के पास जाएगा. और मोदी के लिए, मोदी को मजबूत बनाने के लिए
ज्यादा से ज्यादा मतदान करवाएंगे। कितनी ही गर्मी क्यों न हो के मतदान बढ़ेगा। 10 बजे के पहले सारा मतदान करा लोगे। शादी हो और काम हो, छुट्टी हो, कुछ भी हो, मतदान कराएंगे। ಪೋಲಿಂಗ್ ಬೂತ್ ಕೋ ಜೀತೆಂಗೆ. ಕೇಳಿದ್ರಲ್ಲ ಮೋದಿ ಮಾತುಗಳನ್ನ. ಕರ್ನಾಟಕದ ಶಿರಸಿಯಲ್ಲಿ ಮಾತನಾಡುತ್ತಾ ತಮ್ಮ ಭಾಷಣದ ಕೊನೆಯಲ್ಲಿ ಎಲ್ಲವೂ ಕೂಡ ತಪ್ಪದೆ ಮತದಾನವನ್ನ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅದೆಷ್ಟೇ ಬಿಸಿಲಿರಲಿ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿರಲಿ, ರಜೆ ಇರಲಿ, ಏನೇ ಇದ್ರೂ ಕೂಡ ತಪ್ಪದೆ ಮತ ಹಾಕಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಿ ಅಂಥೇಳಿ ಮೋದಿ ಕೇಳ್ಕೊಂಡಿದ್ದಾರೆ. ಬರೀ ಶಿರಸಿಯಲ್ಲಿ ಮಾತ್ರವಲ್ಲ, ದಾವಣಗೆರೆ, ಬಳ್ಳಾರಿಯಲ್ಲೂ ಕೂಡ ಇದೇ ಮಾತನ್ನ ಪದೇ ಪದೇ ಒತ್ತಿ ಹೇಳಿದ್ದಾರೆ ಮೋದಿ. ಯಾವುದೇ ಕಾರಣಕ್ಕೂ ಮತ ಪ್ರಮಾಣ ಇಳಿಕೆ ಆಗಲೇಬಾರದು ಅಂಥೇಳಿ ಮೋದಿ ನಿರ್ಧರಿಸಿದಂತೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ರಣಬಿಸಿಲಿರುತ್ತೆ ಅನ್ನೋದನ್ನ ಅರಿತಿರುವ ಮೋದಿ ಅದೆಷ್ಟೇ ಬಿಸಿಲಿದ್ರು ಹೋಗಿ ವೋಟ್ ಮಾಡಿ ಅಂಥೇಳಿ ಮನವಿ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಯ ಒಳಗೆ ಎಲ್ಲರಿಂದಲೂ ಕೂಡ ಮತ ಹಾಕಿಸಿ ಬಿಡಿ ಅಂಥೇಳಿ ಕರೆ ಕೊಟ್ಟಿದ್ದಾರೆ. ಬರೀ ಮೊದಲ ಹಂತ ಅಷ್ಟೇ ಅಲ್ಲ, 2ನೇ ಹಂತದಲ್ಲೂ ಕೂಡ ಕೆಲ ರಾಜ್ಯಗಳಲ್ಲಿ ಮತ ಪ್ರಮಾಣ ಇಳಿಕೆಯಾಗಿದೆ. ಹೇಗಾದ್ರೂ ಮಾಡಿ ಇನ್ನುಳಿದ ಹಂತಗಳಲ್ಲಿ ಮತ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಖುದ್ದು ಮೋದಿಯೇ ಈಗ ಮತದಾರರಲ್ಲಿ ಮನವಿ ಮಾಡ್ತಿದ್ದಾರೆ. ಈ ಸಲ ಬಿಜೆಪಿ ತಾನಂದುಕೊಂಡಂತೆ 400ರ ಗಡಿಯನ್ನು ದಾಟಬೇಕಾದ್ರೆ ಮತ ಪ್ರಮಾಣ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹೆಚ್ಚಾಗಬೇಕು ಅನ್ನೋದು ಮೋದಿ ಲೆಕ್ಕಾಚಾರವಿದ್ದಂತೆ ಕಾಣಿಸುತ್ತೆ. ಅದರಲ್ಲೂ ಬಿಜೆಪಿ ಬೇಸ್ ಗಟ್ಟಿ ಇರುವ ರಾಜ್ಯಗಳಲ್ಲಿಯೇ ವೋಟ್ ಪರ್ಸೆಂಟೇಜ್ ಕಡಿಮೆ ಆಗಿಬಿಟ್ರೆ 400ರ ಕನಸಿಗೆ ಹೊಡೆತ ಬೀಳುತ್ತೆ ಅಂತ ಹೇಳಿ ವಿಶ್ಲೇಷಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ಸ್ವತಃ ಮೋದಿಯೇ ಫೀಲ್ಡಿಗಿಳಿದು ಬಿಟ್ಟಿದ್ದಾರೆ. ಇತ್ತ ಮೋದಿ ಚಿಕ್ಕೋಡಿ ಮತ್ತು ಬೆಳಗಾವಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಹೋಗ್ತಿದ್ದಂತೆ ಇತ್ತ ಸಿದ್ದು ಡಿಕೆ ಅದೇ ಅಖಾಡಕ್ಕೆ ಎಂಟ್ರಿ ಆದ್ರು. ಮೋದಿ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಮೋದಿಯ ಬೆಳಗಾವಿ ಭಾಷಣಕ್ಕೆ ಸಿದ್ದು ಕೆಂಡ. ಮೋದಿ ಸುಳ್ಳು ಹೇಳ್ತಾರೆ, ಸಿಎಂ ಟಕ್ಕರ್. ಉತ್ತರ ಕರ್ನಾಟಕದ ರಣಕಣ ಅಕ್ಷರಶಃ ಈಗ ಧಗಧಗಿಸ್ತಾ ಇದೆ. ದಕ್ಷಿಣದ ಯುದ್ಧ ಭೂಮಿಯಲ್ಲಿ ನಡೀತಾ ಇದ್ದ ಮಾತಿನ ಜಟಾಪಟಿ ಈಗ ಉತ್ತರಕ್ಕೆ ಶಿಫ್ಟ್ ಆಗಿದೆ. ಮೋದಿ ತನ್ನ ಮತಬೇಟೆಯನ್ನು ಶುರು ಮಾಡಿದ್ದೆ ಬೆಳಗಾವಿಯಲ್ಲಿ. ಪಕ್ಕದ ಚಿಕ್ಕೋಡಿ ಕ್ಷೇತ್ರವನ್ನು ಸೇರಿಸಿ ಸಮಾವೇಶ ನಡೆಸಲಾಯಿತು. ಅಲ್ಲಿ ಶಿವಾಜಿ, ಕಿತ್ತೂರು ರಾಣಿ ಚೆನ್ನಮ್ಮ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಅವಮಾನಿಸಿತು ಅಂತೇಳಿ ಮೋದಿ ಆರೋಪಿಸಿದ್ರು. ಮಧ್ಯಾಹ್ನ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ ಸಿದ್ದು ಮೋದಿ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ರು. ಏನ್ ಹೇಳಿದ್ರು, ಏನ್ ಮಾಡಿದ್ದಾರೆ ಅದನ್ನ ಇಡಬೇಕಾ ಬೇಡ? ಅದನ್ನ ಬಿಟ್ಟು ಧರ್ಮದ ವಿಚಾರ, ಜಾತಿ ವಿಚಾರ, ಮುಸಲ್ಮಾನರ ವಿಚಾರ, ತಾಳಿ ವಿಚಾರ, ಬಳೆ ವಿಚಾರ ಇದನ್ನು ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿ ಅವರೇ. ನಾಚಿಕೆ ಆಗಲ್ಲ? ನೀವು ಏನ್ ಹೇಳಿದ್ರಿ? ವಿದೇಶದಲ್ಲಿ ಕಪ್ಪು ಹಣ ಇದೆ, ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಡ್ತೀನಿ ಅಂತ ಅವ್ರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಕೊಟ್ರ 10 ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ. ನಿಮ್ಗೇನಾದ್ರು ಬಂದಿದೆಯಾ? 15 ರೂಪಾಯಿ ಆದ್ರೂ ಬಂದಿದೆಯಾ? ಇದಕ್ಕೂ ಮೊದಲು ಮಾತನಾಡಿದ ಡಿಸಿಎಂ ಕೂಡ ಮೋದಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಮೋದಿಗೆ ಸೋಲಿನ ಭಯ ಕಾಡ್ತಿದೆ, ಅದಕ್ಕಾಗಿಯೇ 14 ಅಭ್ಯರ್ಥಿಗಳನ್ನ ಬದಲಾಯಿಸಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಕೊನೆಗೆ ಅವರು ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಕರ್ನಾಟಕದಲ್ಲಿ 14 ಸೀಟ್ಗಳನ್ನ ಬದಲಾಯಿಸಿದ್ದಾರೆ. ಎಷ್ಟು? 14 ಸೀಟು. ಈ ಮೋದಿ ಗಾಳಿ ಇತ್ತು ಅಂತಂದ್ರೆ ಸಿಟ್ಟಿಂಗ್ ಮಿನಿಸ್ಟರ್ಗಳಿಗೆ ಯಾಕೆ ನೀವು ಟಿಕೆಟ್ ಕೊಡಲಿಲ್ಲ? ಸಿಟ್ಟಿಂಗ್ ಎಂಪಿಗಳಿಗೆ ಯಾಕೆ ಕೊಡಲಿಲ್ಲ? ಮಾಜಿ ಮುಖ್ಯಮಂತ್ರಿಗಳಿಗೆ ಯಾಕೆ ಕೊಡಲಿಲ್ಲ? ಮಾಜಿ ಮಂತ್ರಿಗಳಿಗೆ ಯಾಕೆ ಕೊಡಲಿಲ್ಲ? ಯಾರು ಕೂಡ ಸೀಟ್ ಕೊಡದೆ ಈಗೆಲ್ಲ ಹೊಸಬ್ರು ಮಖಗಳನ್ನು ತಂದು ಇಟ್ಟಿದ್ದಾರೆ. ಅಂದರೆ ಮೋದಿ ಮಖಕ್ಕೆ ಗೌರವ ಇಲ್ಲ ಅನ್ನೋದನ್ನ ಅವರೇ ಖಾತ್ರಿಯನ್ನ ಮಾಡಿಕೊಂಡಿದ್ದಾರೆ. ಹೀಗೆ ಉತ್ತರ ಕರ್ನಾಟಕದ ಚುನಾವಣಾ ಕಣ ದಿನೇ ದಿನ ರಂಗೇರ್ತಾ ಇದ್ದು ಮಾತಿನ ಯುದ್ಧಗಳು ಕೂಡ ಜೋರಾಗ್ತಾ ಇದೆ.